ಬಿಜೆಪಿಯ ರೆಬಲ್ಸ್ ನಾಯಕರು ಮತ್ತೆ ಒಟ್ಟಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ ಸಮಾಗಮ ಆಗಿದೆ. ಜಿಎಂ ಸಿದ್ದೇಶ್ವರ್ 74ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಾವಣಗೆರೆಯಲ್ಲಿ ಒಟ್ಟಾಗಿ ಬೆಣ್ಣೆ ದೋಸೆಯನ್ನು ಸವಿದಿದ್ದಾರೆ ರೆಬಲ್ಸ್ ನಾಯಕರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿವಿ ನಾಯಕ್ ಹಾಗೆಯೇ ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕರಾಗಿರುವಂತಹ ಬಿಪಿ ಹರೀಶ್ ವಸಂತ ಹೋಟೆಲ್ನಲ್ಲಿ ದೋಸೆಯನ್ನ ಬಿಜೆಪಿ ನಾಯಕರು ಸವಿದಿದ್ದಾರೆ. ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಕಂಟಿನ್ಯೂ ಆಗ್ತಾ ಇದೆ. ಇವರೆಲ್ಲರೂ ಒಟ್ಟುಗೂಡೋಕೆ ಅಥವಾ ಒಂದು ಸಭೆಯನ್ನ ಮಾಡೋಕೆ ಒಂದು ನೆಪ ಸಿಗ್ತಾ ಇದೆ. ಮೊನ್ನೆ ತಾನೇ ರಮೇಶ್ ಜಾರಕಿಹೊಳಿ ಅವರನ್ನ ಯತ್ನಾಳ್ ಅವರು ಭೇಟಿಯಾಗಿದ್ದು, ಅಲ್ಲಿ ಇದ್ದಿದ್ದು ಜಾತ್ರೆಗೆ ನಾನು ಭೇಟಿ ಕೊಟ್ಟೆ ಅಂತೇಳಿ ಯತ್ನಾಳ್ ಅವರು ಹೇಳಿದ್ರು. ಅಲ್ಲಿ ರಮೇಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಸಭೆ ಆಯಿತು. ಈಗ ಇಲ್ಲಿ ಒಂದು ನೆಪ ಸಿಕ್ಕಿದೆ. ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ಅಂತ ಹೇಳಲಾಗ್ತಾ ಇದೆ. ಹುಟ್ಟುಹಬ್ಬ ಹೌದು, ಬಟ್ ಇಲ್ಲಿ ಸಮಾಗಮ ಆಗಿದೆ ರೆಬಲ್ಸ್ ನಾಯಕರದ್ದು. ಬೆಣ್ಣೆ ದೋಸೆಯನ್ನು ಸವಿದಿದ್ದಾರೆ. ಬೆಣ್ಣೆ ದೋಸೆ ಮಾತ್ರ ಸವಿದಿದ್ದಾರೆ, ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗಿಯಾಗ್ತಾರಾ? ಸದ್ಯಕ್ಕಿರುವಂಥ ಪ್ರಶ್ನೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಲೇಶ್, ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೆಬಲ್ಸ್ ನಾಯಕರೆಲ್ಲ ಒಟ್ಟಾಗಿದ್ದಾರೆ. ಇಲ್ಲಿ ಹುಟ್ಟುಹಬ್ಬದ ನೆಪದಲ್ಲಿ ಭಾಗಿಯಾದ್ರ ಅಥವಾ ಬೆಣ್ಣೆ ದೋಸೆ ಸವಿಯೋದಕ್ಕೆ ಭಾಗಿಯಾದ್ರ? ಇದರ ಹಿಂದಿರುವಂಥ ರಾಜಕೀಯ ಏನು? ಸಂಪತ್ತು ನಾವು ನೋಡಬಹುದು, ಬಿಜೆಪಿಲಿ ಸಾಕಷ್ಟು ಭಿನ್ನಮತ ಮತ್ತು ಗೊಂದಲಗಳು ಮೊದಲಿನೂ ಸಹ ಇದೆ. ಏನಂದ್ರೆ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರ ವಿರುದ್ಧ ಕೆಲವು ಬಿಜೆಪಿ ನಾಯಕರ ಒಂದು ಅಸಮಾಧಾನವನ್ನ ಮೊದಲಿಂದನೂ ಸಹ ಅವರು ಬಹಿರಂಗವಾಗಿಯೇ ಸಹ ಹೇಳ್ತಾ ಇದ್ರು. ಈ ವಿಚಾರವಾಗಿ ಜಿಎಂ ಸಿದ್ದೇಶ್ವರು, ಬಸವನಗೌಡ ಪಾಟೀಲ್ ಯತ್ನಾಳು, ಆಮೇಲೆ ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ನಾಯಕರು ಬೆಳಗಾವಿಯಲ್ಲೂ ಸಹ ಒಂದು ಜಾತ್ರೆ ನಿಮಿತ್ತ ಒಂದೆಡೆ ಸೇರಿ ಕೆಲವು ವಿಚಾರಗಳನ್ನ ಆಂತರಿಕವಾಗಿ ಚರ್ಚೆಯನ್ನ ಮಾಡಿದ್ರು. ಇದೀಗ ದಾವಣಗೆರೆಯಲ್ಲೂ ಸಹ ಏನು ಜಿಎಂ ಸಿದ್ದೇಶ್ವರ್ ಅವರೇನು ಮಾಜಿ ಸಂಸದರು, ಅವರ ಒಂದು ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದು ಭಿನ್ನಮತಿ ನಾಯಕರೆಲ್ಲ ಒಂದೆಡೆ ಸೇರ್ಕೊಂಡಿದ್ದಾರೆ. ಏನಂದ್ರೆ ಇವರು ಹೇಳುವುದು ಮಾತ್ರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ನಾವು ಒಂದು ಶುಭಾಶಯ ಕೋರಲು ಬಂದಿದ್ದೀವಿ ಅಂತ ಹೇಳ್ತಿದ್ರೆ, ಆದ್ರೆ ಕೆಲವು ಏನು ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಇದೆ ಮತ್ತು ಏನು ಇವರ ಅಸಮಾಧಾನ ರಾಜ್ಯಾಧ್ಯಕ್ಷರ BY ವಿಜಯೇಂದ್ರ ಮತ್ತು ಅವರ ಒಂದು ಬೆಂಬಲಿಗರ ವಿರುದ್ಧವಾಗಿ ಇವರು ಒಂದು ರೀತಿಯಿಂದ ಸಭೆಯನ್ನು ಸಹ ಮಾಡ್ತಾರೆ ಅಂತೇಳಿ ಒಂದು ಮಾಹಿತಿ ಸಿಕ್ಕಿದೆ. ಈ ಎಲ್ಲಾ ನಾಯಕರು ಸಹ ಮೊದಲಿನಿಂದನೂ ಸಹ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಭಿನ್ನಮತೀಯರೇ ಎಂದು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಜಿಎಂ ಸಿದ್ದೇಶ್ವರ್ ಅವರ ಒಂದು ಹುಟ್ಟುಹಬ್ಬದ ನೆಪದಲ್ಲಿ ಈ ಎಲ್ಲಾ ನಾಯಕರು ಸಹ ಒಂದೆಡೆ ಸೇರ್ಕೊಂಡು ಪಕ್ಷದಲ್ಲಿ ಏನು ಒಂದು ರೀತಿಯಲ್ಲಿ ನಡೀತಿರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳಿಗೆ ಯಾವ ರೀತಿ ನಾವೊಂದು ಪ್ರಯೋಜನ ಪಡ್ಕೊಳ್ಬಹುದು ಮತ್ತು ಈಗಾಗಲೇ ಏನು MP ರೇಣುಕಾಚಾರ್ಯ ವಿರುದ್ಧ ಸೇರಿದಂತೆ ಹಲವು ನಾಯಕರ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ವಿಚಾರಗಳ ಕುರಿತಂತೆ ಈ ಒಂದು ಭಿನ್ನಮತೀಯ ತಂಡ ಒಂದು ರೀತಿ ಸಭೆಯನ್ನು ಸಹ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸಂಪರ್ಕ. ಥ್ಯಾಂಕ್ ಯು ಕಲೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬದ ನಿಮಿತ್ತ ಬಿಜೆಪಿಯ ರೆಬಲ್ಸ್ ನಾಯಕರು ಒಟ್ಟಾಗಿರುವಂಥ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಹುಟ್ಟುಹಬ್ಬ ನೆಪ ಮಾತ್ರಕ್ಕೆ, ಆದ್ರೆ ಸೇರಿರೋದು ಬೇರೆಯದ್ದೇ ವಿಚಾರ ಚರ್ಚೆ ಮಾಡೋದಕ್ಕೆ ಎನ್ನುವಂಥದ್ದಾಗಿ ವಿಶ್ಲೇಷಣೆಗಳು ಆಗ್ತಾ ಇವೆ. ಒಂದು ನೆಪ ಸಿಕ್ತು, ಒಂದು ಕಾರಣ ಸಿಕ್ತು, ಮೀಟಿಂಗ್ ಮಾಡೋಕೆ, ಚರ್ಚೆ ಮಾಡೋಕೆ, ಎಲ್ಲರೂ ಒಟ್ಟುಗೂಡೋಕೆ, ಸೇರೋಕೆ, ರಾಜಕೀಯ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಬಿಜೆಪಿಯ ಬಣ ಬಡಿದಾಟದ ಪ್ರತಿಯೊಂದು ಹಂತ. ಪ್ರತಾಪ್